ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಯಲಹಂಕದ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. 6ನೇ ತರಗತಿ ವಿದ್ಯಾರ್ಥಿ ವಸತಿ ಶಾಲೆಯಲ್ಲಿ ಸಾವನ್ನಪ್ಪಿದ ಪ್ರಕರಣದಲ್ಲಿ ಅನುಮಾನಗಳು ಇದೆ. ಅನುಮಾನಾಸ್ಪದ ರೀತಿಯಲ್ಲೇ ವಿದ್ಯಾರ್ಥಿಯ ಸಾವಾಗಿದ್ದು ಯಲಹಂಕದ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಯಲಹಂಕ ತಾಲೂಕಿನ ಸುಬೇದಾರ್ ಪಾಳ್ಯದ ಗುರುಕಿರಣ್ ಸಾವನ್ನಪ್ಪಿದ್ದಾನೆ. ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಗುರುಕಿರಣ್ಗೆ ಹುಷಾರಿಲ್ಲ ಅಂತ ಹೇಳಿ ಶಿಕ್ಷಕ ಕಾಲ್ ಮಾಡಿದ್ರು. ಪೋಷಕರು ಆಸ್ಪತ್ರೆಗೆ ಬರುವಷ್ಟರಲ್ಲೇ ಗುರುಕಿರಣ್ ಸಾವನ್ನಪ್ಪಿದ್ದ. ಶಿಕ್ಷಕರಿಂದ ಹಲ್ಲೆ, ಹೆಚ್ಚಿನ ಒತ್ತಡ ಆಗಿದೆ, ಆ ಕಾರಣಕ್ಕಾಗಿ ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪೋಷಕರು ಇದೀಗ ಆರೋಪವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಯ ಪೋಷಕರಿಂದ ಶಿಕ್ಷಕನ ಮೇಲೆ ಹಲ್ಲೆಯೂ ಕೂಡ ನಡೆದಿದೆ. ಶಿಕ್ಷಕನನ್ನ ಬಿಡಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಅಲ್ಲಿ ವಿದ್ಯಾರ್ಥಿಯ ಪೋಷಕರು ಹಲ್ಲೆಯನ್ನ ಮಾಡಿದ್ದಾರೆ ಶಿಕ್ಷಕನ ಮೇಲೆ. ಆ ಒಂದು ಘಟನೆಯಲ್ಲಿ ಶಿಕ್ಷಕನನ್ನ ಬಿಡಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪೊಲೀಸ್ ಜೀಪಿಗೆ ಹತ್ತಿಸಿಕೊಂಡ್ರೂ ಕೂಡ ಪೋಷಕರು ಬಿಟ್ಟಿಲ್ಲ. ಪೊಲೀಸರ ಮುಂದೆ ಹಲ್ಲೆ ಮಾಡಿದ್ದಾರೆ ಪೋಷಕರು. ಶಿಕ್ಷಕನನ್ನ ನಮಗೆ ಒಪ್ಪಿಸಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಕುಟುಂಬಸ್ಥರು. ಪೊಲೀಸ್ ಜೀಪ್ ಮುಂದೆಯೇ ಕೂತು ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಸದ್ಯ ಜೀಪ್ನಿಂದ ಶಾಲಾ ಕೊಠಡಿ ಒಳಗೆ ಬಿಟ್ಟು ರಕ್ಷಣೆಗೆ ಮುಂದಾಗಿದ್ದಾರೆ ಪೊಲೀಸರು. ಪೊಲೀಸರ ಮುಂದೆಯೇ ಆದ್ರೆ ಒಬ್ಬನ ಮೇಲೆ ಈ ರೀತಿಯಾಗಿ ಹಲ್ಲೆ ಆದ್ರೆ ಏನ್ ಗತಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ನಾವು ಮಾಡಿದ್ವಿ ಅಣ್ಣ ವೆಹಿಕಲ್ ಹೋಗ್ಸಲ್ಲ ಕಣ. ಹುಡುಗ ಬಂದು ಸುಬೇದಾರ್ ಪಾಳ್ಯ
ಇದು ಸೇರಿಸಿ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಮತ್ತು ನಮ್ಮ ಬೆಳಗಿನ ಜಾವ 6:30 ಫೋನ್ ಬಂದಿದೆ. 6:30 ಫೋನ್ ಬಂದು ಏನಪ್ಪ ಅಂದ್ರೆ ವಿಚಾರಿಸಿ ನೋಡಿದಕ್ಕೆ ಬೆಳಗ್ಗೆ ಎದ್ದೇನೋ 5:30 ವಾಕಿಂಗ್ ಮಾಡಿಸಿದ್ರಂತೆ. 2 ರೌಂಡ್ 3 ರೌಂಡ್ ಹೊಡೆದ್ರಂತೆ. ಹೊಡೆದ ತಕ್ಷಣ 3 ರೌಂಡ್ ಏನೋ ಬಂದ ತಕ್ಷಣ ಸ್ಕಿಡ್ಡ ಬಿದ್ದುಬಿಟ್ಟ. ಹಿಂಗೆ ಬಿದ್ದುಬಿಟ್ಟು ನಾನು ಹುಡುಗನ ವಿಚಾರಿಸಿದ್ವಿ, ಹಿಂಗೆ ಬಿದ್ದ ಬಟ್ ಅದೇನೋ ಬಂತು ಅಂತ ಇವ್ರು ಹೇಳ್ತಿದ್ದಾರೆ. ಆಗೋಗಿ ನಾವು ಕಡೆ ನೋಡಿದ್ರೆ ಏನಿಲ್ಲ. ಆ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಕ್ಯಾಮ್ರಾ ಏನೇನು ಇಲ್ಲ. ಆ ರೂಮಾಗಿರೋ ಕ್ಯಾಮ್ರಾ ಬಂದು ಕಿತ್ತಾಗಿದ್ದಾರೆ. ರೂಮಲ್ಲಿರೋ ಕ್ಯಾಮ್ರಾ ಬಂದು ಕಿತ್ತಾಗಿದ್ದಾರೆ. ಈ ಕ್ಯಾಮ್ರಾ ಬಂದು ವೈರ್ ಕಟ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಕ್ಯಾಮ್ರಾದಲ್ಲಿ ಏನೇನು ಕಾಣ್ತಾ ಇಲ್ಲ. ಬಟ್ ಇದೇನೋ ಫೋರ್ಜರಿ ಏನೋ ಆಗಿದೆ ಅಂತ ನಮ್ಗೆ ಡೌಟ್ಸ್. ಬಟ್ ಮಕ್ಳು ಮುರಿತಂದು ಈ ತರ ಆಶೆ ಸೇರ್ಸಿದ್ರೆ ಇವರೇ ಸೌಕರ್ಯ ನೋಡ್ಕೊಂಡು ನಾವು ಸೇರ್ಸಿ ಏನ್ ಬಂದ್ ಭಾಗ್ಯ. 2 ಲಕ್ಷ 3 ಲಕ್ಷ ಫೀಸ್ ಕಟ್ಟಿ ಏನ್ ಬಂದ್ ಪ್ರಯೋಜನ. ಅದೇ ತಂದೆ ತಾಯಿಗಳಲ್ಲಿ ಎಚ್ಚರಿಕೆ ತಗೊಂಡು ಇಂಥ ಸೇರ್ಸ್ತಿರೋದು ಒಳ್ಳೇದು ಅಂತ ನಾವು ಹೇಳ್ತೀವಿ ಸರ್. ಒಪ್ಪುಗೂ ತನಗೆ ಆಗ್ಲೇಬೇಕು ಸರ್. ಆಟ ಮಾಡ್ತಾರೆ ನಮ್ ಜೊತೆ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಅದೇ ತರ ಹೇಳ್ತಾರೆ, ನಮ್ ಜೊತೆ ತಪ್ಪಿಲ್ಲ ಸರ್, ನಾವೆಲ್ಲ ನೋಡಿ ಅಲ್ಲಿ ಸೇರ್ಸಿದ್ವಿ ಇಲ್ಲಿ ಸೇರ್ಸಿದ್ವಿ, ಅವ್ರು ಓದಿಸಿದ್ವಿ ಇವ್ರು ಓದಿಸಿದ್ವಿ, ನಾವು ಚೆಂದ ನೋಡ್ಕೊಂಡಿದ್ವಿ, ನಮ್ಗೆಲ್ಲ ನಮ್ಮಿಂದ ಓದಿದ್ರೆ ಭಾರಿ ಚೆನ್ನಾಗಿ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡಿಲ್ಲ ಕೇಳಿಲ್ಲ. ನಮ್ಮ ಆರೋಪ ಸರ್. ಇದು ತನಿಗೆ ಆಗ್ಲೇಬೇಕು ಅಂತ ನಮ್ಮ ಉದ್ದೇಶ, ಬೇರೆ ಏನಿಲ್ಲ ಸರ್. 6ನೇ ಕ್ಲಾಸ್ ಓದ್ತಿದ್ದನ್ನ ಬೆಳಗ್ಗೆ ಕುಸ್ತು ಬಿದ್ದ ಜಾಕಿಂಗ್ ಮಾಡೋವಾಗ ಅಂತ ಹೇಳ್ತಾರೆ. ಅದು ಹಾಸ್ಟೆಲಲ್ಲಿ ಕುಸ್ತು ಬೀಳೋಕ್ಕೆ ಕಾರಣ ಇಲ್ಲ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದು ನೋಡೋವಾಗ ಶವವಾಗಿ ಮಲಗಿಸವ್ರೆ. ಸ್ಕೂಲ್ನಿಂದನೇ ಏನೋ ಆಗಿರಬೇಕು, ಏನೋ ಬಡದೋ ಮೆಸ್ಟ್ರುಗಳೇನೋ ತೊಂದರೆ ಮಾಡಿರ್ಬೋದು. ಏನು ಹೇಳಿರಲಿಲ್ಲ, ಏನು ಈ ಥರ ಇದೆ ಅಂತ ಕಂಪ್ಲೇಂಟ್ ಏನು ಹೇಳಿರಲಿಲ್ಲ. ಬಟ್ ಆಕಸ್ಮಿಕವಾಗಿ 6ನೇ ಕ್ಲಾಸ್ ಹುಡುಗನಿಗೆ ಏನಾಗಕ್ಕೆ ಸಾಧ್ಯ ಹೇಳ್ರಿ. ಏನೋ ಯಾರೋ ಹೊಡೆದಿರ್ಬೇಕೋ ಏನೋ ಆಗಿರಬೇಕು ಅಂತ ನನಗೆ, ಏನೋ ಓಡಿಲ್ಲ ಪಡಿಲ್ಲ ಅಂತ ಯಾರೋ ಹಿಂದೆ ಬಂದೆ ಬೆನ್ನಿಗೋ ಹೊಡೆದಿರಬೇಕು ಅಂತ ನನ್ನ ಅನುಮಾನ. ಅವ್ರು ಸ್ಕೂಲಿಂದನೇ ಫೋನ್ ಮಾಡಿದರು. 6:45 ಫೋನ್ ಮಾಡಿದರು. ಗುರುಕಿರಣ್ ಪೇರೆಂಟ್ಸ್ ಅಂದ್ರೆ ಹೌದು ಅಂದರೆ ನಿಮ್ಮ ಗುರುಕಿರಣ್ ಜಾಕಿಂಗ್ ಮಾಡ್ಬೇಕಾದ್ರೆ ಬಿದ್ದವನೇ, ಕುಸ್ತು ಬಿದ್ದವನೇ ಅಂತ ಹೇಳಿದ್ರು. ಪಲ್ಸ ಇದೆಲ್ಲ ಯಾಕೆ ಮೇಡಮ್ ಏನಾಯಿತು ಅಂತಂದರೆ ಪಲ್ಸೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಆರಾಮಾಗಿ ಅವನೇ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಈ ಕೆಲಸ ಆಗೈತೆ ಸರ್. ಇವಾಗ 6th ಸ್ಟ್ಯಾಂಡರ್ಡ್ ಮಗುಗೆ ಏನಾದರೂ ಒಂದು ಆಗಿರುತ್ತೆ ಅಂತಂದರೆ, ಅಥವಾ ಮುಂಚೆ ಏನಾದರೂ ಸೈನ್ಸ್ ಇರಬೇಕು. ಇವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದರೆ ಎಂಥವ್ರಿಗೂ ಒಂದು ಸೈನ್ಸ್ ಇರುತ್ತಲ್ವಾ. ಅವರು ಅಟ್ಲೀಸ್ಟ್ ಏನಾಗಿದೆ ನಮ್ಮ ಮಗುಗೆ ಅಂತ ಹೇಳಬೇಕು. ಅಟ್ಲೀಸ್ಟ್ ಏನು ತೊಂದರೆ ಆಯಿತು, ಬಿದ್ದು ಕುಸಿದು ಬಿದ್ದರೂ ನಾವು ಶವಗಾರದಲ್ಲಿ ತೊಗೊಂಬಂದು ಮಲಗಿಸಿದ್ದೀವಿ ಅಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು. ಏನು ಹುಷಾರು ತಪ್ಪಿತ್ತಾ, ಏನಾದರೂ ಸಮಸ್ಯೆ ಇತ್ತಾ, ಏನಾದರೂ ಹೃದಯ ಸಮಸ್ಯೆ ಇದೆಯಾ, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ, ಹಾರ್ಟ್ ಪ್ರಾಬ್ಲಮ್ ಇತ್ತಾ, ಏನೂ ಅವ್ರು ಹೇಳ್ದಿರಾ ಕುಸಿದು ಬಿದ್ದು ನಾವು ತೊಗೊಂಬಂದು ಶವಗಾರದಲ್ಲಿ ಮಲಗಿಸಿದ್ದೀವಿ ಅಂತಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು. ಇಲ್ಲ, ಹುಡುಗ ಚೆನ್ನಾಗೇ ಇದ್ದ. ರಾಜಕ್ಕೆ ಬಂದು 1 ತಿಂಗಳು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಬಂದ, ಚೆನ್ನಾಗಿದ್ದ, ಚೆನ್ನಾಗಿ ಆಟಾಡ್ಕೊಂಡು ಆರೋಗ್ಯವಾಗಿದ್ದಿದ್ದು ಮಗು ಸರ್. ಹೇಳ್ತಿಲ್ವಾ, ಒಂದು ಚೂರು ಅವ್ನಿಗೆ ಹೆಲ್ತ್ ಇಶ್ಯೂಸ್ ಅಂತ ಏನೂ ಇರಲಿಲ್ಲ. ನೈಟೆಲ್ಲ ಇವ್ರ ಅಪ್ಪ ಹತ್ರ ಮಾತಾಡಿ ಚೆನ್ನಾಗೇ ಮಾತಾಡಿದ್ದಾನೆ. ಹಿಂಗೆ ಕರಾಟಾಗಿ ಯೂನಿಫಾರ್ಮ್ ಬೇಕು, ನನಗೆ ಯೂನಿಫಾರ್ಮ್ಗೆ ಅಮೌಂಟ್ ಹಾಕಿ ಅಂತ ಎಲ್ಲ ಹೇಳಿದ್ದಾನೆ. ಜಾಗಿಂಗ್ ಮಾಡೋದಕ್ಕೆ ನನಗೆ ಶೂಸ್ ಕೊಡಿಸಿ ಅಂತ ಕೇಳಿದ್ದಾನೆ. ಇವರೆಲ್ಲ ಮಾತಾಡಿದ್ದಾರೆ ಸರ್. ಒಂದೇ ಅವರ್ ಟೈಮ್ ಗ್ಯಾಪಲ್ಲಿ ಇದೆಲ್ಲ ನಡೆದಿರೋದು. ನಾವು ಇವ್ರು ಎಲ್ಲರಿಗಿಂತ ಮುಂಚೆ ಪೊಲೀಸರು ಸ್ಕೂಲ್ ಹತ್ರ ಇದ್ದಾರೆ. ಇವ್ರಿಗೆಲ್ಲ ಫೋನ್ ಮಾಡಿ ಇಂಟಿಮೇಟ್ ಮಾಡೋಕ್ಕಿಂತ ಮುಂಚೆನೇ ಪೊಲೀಸರು ಸ್ಕೂಲ್ ಹತ್ರ ಇದ್ದಾರೆ ಅಂತಂದರೆ ನಮಗೆ ಪ್ರೂಫ್ ತೋರಿಸ್ತಾ ಇಲ್ವಲ್ಲ. ಅವರು ಎಲ್ಲಿ ಬಿದ್ದ ಸರಿ, ಅಷ್ಟು ದೊಡ್ಡ ಹಾಸ್ಟೆಲ್ ಸರ್ ದೇವನಹಳ್ಳಿನಲ್ಲಿ, ಅವ್ರ ಹತ್ರ ಕ್ಯಾಮ್ರಾ ರೆಕಾರ್ಡಿಂಗ್ ಪ್ರೂಫ್ ಇಲ್ಲ ಅಂತಂದ್ಮೇಲೆ ಅವ್ರು ಹೆಂಗೆ ಹೇಳ್ತಾರೆ ನಮಗೆ ಹಿಂಗಾಗಿದೆ, ಹಿಂಗೆ ಬಿದ್ರು ಅಂದಿದ ತಕ್ಷಣ ನಾವು ಹೆಂಗೆ ಒಪ್ಕೊಬೇಕು ಸರ್. ಅವ್ರು ಹೆಂಗೆ ಬಿದ್ರು ಅಂತ ಗೊತ್ತಿಲ್ಲ, ಬಿದ್ದಿದ ತಕ್ಷಣ ಸತ್ತೋಗ್ತಾರೆ ಅನ್ನೋದಕ್ಕೆ ನಮ್ಗೇನು ಸರ್ ಪ್ರೂಫ್ ಕೊಟ್ಟಿದ್ದಾರೆ ಇವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನು ಹಾದ್ರಿಪುರ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಈಗ ಸದ್ಯಕ್ಕೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ? ಜೊತೆಗೆ ಪೋಷಕರಿಗೆ, ಕುಟುಂಬಸ್ಥರಿಗೆ ಈ ಶಿಕ್ಷಕನ ಮೇಲೇನೆ ಅನುಮಾನ ಯಾಕೆ? ಏನಾದರೂ ಈ ಹಿಂದೆ ಏನಾದರೂ ಆಗಿತ್ತಾ? ಹೊಡೆದಿದ್ದು ಬಡ್ದಿದ್ದು ಆ ಥರದ್ದೇನಾದರೂ ಘಟನೆಗಳಾಗಿತ್ತಾ? ಮನು, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನವಿತಾ ಜೈನ್, ಏನ್ ಖಂಡಿತ ಈಗ ಪೋಷಕರಿಗೂ ಕೂಡ ಅದೇ ಅನುಮಾನ ಕಾಡ್ತಿರೋಂಥದ್ದು. ಅಂದ್ರೆ ಆತನ ಈ ರೀತಿ ಕುಸಿದು ಬಿದ್ದು ಅನ್ನೋಂಥ ಮಾಹಿತಿಯನ್ನ ಪೋಷಕರಿಗೆ ಕೂಡಿದ ತಕ್ಷಣ ಅಲ್ಲಿನ ಸ್ನೇಹಿತರ ಬಳಿಯೂ ಕೂಡ ಈಗ ಮಾಹಿತಿಯನ್ನ ಕಲೆ ಆಗ್ತಿರುವಂತದ್ದು. ಅಂದ್ರೆ ಪೋಷಕರು ಬಂದಂತ ಸಮಯದಲ್ಲಿ ಶಿಕ್ಷಕ ಬರೀ ಆಡಿಕೆ ಉತ್ತರವನ್ನ ಕೊಡ್ತಾನೆ. ಹಾಗಾಗಿ ಆತನ ಸ್ನೇಹಿತರ ಬಳಿಯೂ ಕೂಡ ಮಾಹಿತಿಯನ್ನ ಕೇಳ್ತಾರೆ. ಈತನ ಎಷ್ಟು ಗಂಟೆಗೆ ಎಬ್ಬರಿಸಿದ್ರು, ಯಾವ ರೀತಿ ಓಡ್ದ ಅಂತನೂ ಕೂಡ ಮಾಹಿತಿ ತಿಳ್ಕೊಂಡಂತ ಸಮಯದಲ್ಲಿ ಕೆಲವೊಂದು ಕೂಡ ಏನೋ ಆತನ ಮೇಲೆ ಶಿಕ್ಷಕರು ಹಲ್ಲೆ ಮಾಡಿದ್ರು, ಅಂದ್ರೆ ಹೊಡೆದ್ರು ಅನ್ನೋಂಥ ಮಾಹಿತಿ. ಪ್ರಮುಖವಾಗಿ ಶಿಕ್ಷಕರನ್ನ ಕೊಠಡಿಯಿಂದ ಎಳೆದುಕೊಂಡು ಬಂದು ಏನೋ ಏಕಾಏಕಿ ಹಲ್ಲೆಗೂ ಸಹ ಮುಂದಾಗ್ತಾರೆ. ಈಗ ಸದ್ಯ ಡಿಸಿಪಿ ಮಿಥುನ್ ಕುಮಾರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿರುವಂತದ್ದು. ಏನು ಪೋಷಕರನ್ನ ಮನವೊಲಿಸುವುದರಲ್ಲೂ ಕೂಡ ಯಶಸ್ವಿ ಆಗಿರುವಂತದ್ದು. ಅಂದ್ರೆ ಏನು ಶಾಲೆಯ ಮುಖ್ಯಸ್ಥರ ಅಂದ್ರೆ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ತೀವಿ, ಅಲ್ಲದೆ ಶಾಲೆಯ ಓನರ್ನ ಸಹ ಕರೆಸಿ ಆತನ ಬಳಿ ಮಾಹಿತಿಯನ್ನು. ಓಕೆ, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ. ಈಗ ನಾವು ದೃಶ್ಯಗಳಲ್ಲಿ ಗಮನಿಸಿದ್ವಿ, ಪೋಷಕರ ಆಕ್ರೋಶ, ನೋವು, ಆತಂಕ, ಕಣ್ಣೀರು ಎಲ್ಲವೂ ಕೂಡ ಅಲ್ಲಿ ಕಾಣಿಸ್ತಾ ಇದೆ.
ಇದ್ದಂತಹ ಮಗ ಬೆಳಗ್ಗೆ ಆಗಿ ನಿನ್ನೆ ರಾತ್ರಿ ಮಾತಾಡಿದನು ಇವತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಅವರಿಗೆ ಜೀರ್ಣಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಶಿಕ್ಷಕನ ಮೇಲೇನೆ ಹಲ್ಲೆಯನ್ನ ಮಾಡಿದ್ದಾರೆ.